GMM ನ್ಯೂಸ್ ಕನ್ನಡ. ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷಿ ಯೋಜನೆ ಆದಂತಹ ಏನೆಲ್ಲ ಬಡ ಕುಟುಂಬದವರಿಗೆ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಹಳ್ಳಿ ಭಾಗದಲ್ಲಿರ್ತಕ್ಕಂಥ ನಮ್ಮ ರೈತ ಬಾಂಧವರಿಗೆ ಈ ಕಾರ್ಯಕ್ರಮಗಳು ಪ್ರತಿಯೊಬ್ಬರಿಗೂ ಮುಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳು ಜಾರಿಗೊಳಿಸಿ ಇಷ್ಟೊಂದು ದಿವಸ ಆಗಿದೆ, ಎಲ್ರಿಗೂ ತಲುಪಿದೆಯಾ ಅನ್ನೋ ನಿಟ್ಟಿನಲ್ಲಿ ತಲುಪಿಸ್ತಕ್ಕಂಥ ಕೆಲಸ ಜವಾಬ್ದಾರಿ ಕೇವಲ ಅಧಿಕಾರಿ ವೃಂದದವರಿಗಲ್ಲ, ನಮ್ಮ ಗ್ರಾಮದ ಮುಖಂಡರಿಗೂ, ಸದಸ್ಯರಿಗೂ, ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ, ಅದೇ ನಿಟ್ಟಿನಲ್ಲಿ ಜನಸಾಮಾನ್ಯರಿಗೂ ಈ ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಈ ಕರ್ತವ್ಯ ಇರ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಆಯೋಜನೆಗೊಳಿಸಿರ್ತಕ್ಕಂಥ ಈ ವಿಕಸಿತ ಸಂಕಲ್ಪ ಯಾತ್ರೆಯನ್ನ ದೇಶದಾದ್ಯಂತ ಎಷ್ಟೆಲ್ಲ ಗ್ರಾಮ ಪಂಚಾಯಿತಿಗಳಿದಾವೆ, ಪ್ರತಿ ಗ್ರಾಮ ಪಂಚಾಯಿತಿಗೂ ಹೋಗುವಂತ ಕೆಲಸ, ಈ ರಥ ಏನ್ ನೀವು ನೋಡ್ತಾ ಇದ್ರಿ ಅದು ಪ್ರತಿ ಗ್ರಾಮ ಪಂಚಾಯಿತಿಗೂ ಹೋಗ್ತಾ ಇದೆ. ಸುಮಾರು 10,000 ವಾಹನಗಳನ್ನ ವಿಶೇಷವಾಗಿ ಈ ಕಾರ್ಯಕ್ರಮಗಳನ್ನ ಕಟ್ಟಗಡೆಯ ವ್ಯಕ್ತಿಗೂ ತಲುಪತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಈ ಸಂಕಲ್ಪವನ್ನ ಜನರಲ್ಲಿ ಈ ಕಾರ್ಯಕ್ರಮವು ಪಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಯಾರ ಹತ್ರ ನಾವು ಈ ಮಾಹಿತಿಯನ್ನ ತಗೋಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿ ವೃಂದದವರು, ಮುಖಂಡರು, ನಮ್ಮ ರಾಜಣ್ಣವರು ತುಂಬಾ ಸವಿಸ್ತಾರವಾಗಿ ಹೇಳಿರ್ತಾರೆ. ಅದೇ ಮುಂದುವರೆದ ಭಾಗವಾಗಿ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಬಡವರಿಗೆ ಯಾವ ರೀತಿ ವಿಶೇಷವಾದ ಅನುದಾನವನ್ನ ಕೊಡಬೇಕು, ಅದೇ ನಿಟ್ಟಿನಲ್ಲಿ ದೇಶವನ್ನು ಕಾಪಾಡತಕ್ಕಂಥ ಕೆಲಸವನ್ನು ಅವರು ಮಾಡಿರೋದು ನಿಮ್ಗೆ ಗೊತ್ತಿರ್ತಕ್ಕಂಥ ವಿಷಯ. ನೀವು ಪ್ರವಾಸೋದ್ಯಮಗಳನ್ನ ನೋಡ್ಬೋದು. ಇವತ್ತು ಏನು ಒಂದು ದೇವಸ್ಥಾನವನ್ನ ಅಭಿವೃದ್ಧಿ ಮಾಡ್ತಾರೆ, ಏನು ಒಂದು ಏಕತಾ ಪ್ರತಿಭೆಯನ್ನ ಮಾಡ್ತಾರೆ, ಅದಕ್ಕೆ ಕೆಲವರಿಗೆ ಮಾಹಿತಿ ಇಲ್ಲದೆ ಏನಪ್ಪ ಟ್ಯಾಕ್ಸ್ ಅಮೌಂಟ್ ಎಲ್ಲ ಈ ತರದ ಕಾರ್ಯಕ್ರಮಗಳಿಗೆ ಆಯೋಜನೆ ಮಾಡೋದಕ್ಕೆ ವ್ಯಯ ಮಾಡ್ತಾ ಇದಾರೆ ಅಂತ ನೀವು ಅನ್ಕೋಬಹುದು. ದಯವಿಟ್ಟು ಅದು ತಪ್ಪು ಕಲ್ಪನೆ. ನರೇಂದ್ರ ಮೋದಿ ಅವರು ಯಾವುದಕ್ಕಾದ್ರೂ ನಮ್ಮ ಟ್ಯಾಕ್ಸ್ ಅಮೌಂಟ್ ನ ವ್ಯಯ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ತುಂಬಾ ದೂರದೃಷ್ಟಿ ಇಟ್ಕೊಂಡು ಮಾಡ್ತಾ ಇರ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಗುಜರಾತ್ ನಲ್ಲಿ ಏಕತಾ ಪ್ರತಿಮೆ ಅನ್ನೋ ಒಂದು ಪ್ರತಿಮೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಆಗಿರ್ತಕ್ಕಂಥ ವೆಚ್ಚ ಸುಮಾರು 7ರಿಂದ 9,000 ಕೋಟಿ. ನಿಮಗೆ ಗೊತ್ತಿರ್ಬೋದು, ಅಷ್ಟು ವ್ಯಯ ಮಾಡಿದ್ದಾರೆ ಅಂತ ಹೇಳಿದ್ರೆ ಈಗಾಗಲೇ ಸುಮಾರು ಅದರ 5 ಪಟ್ಟು ಪ್ರವಾಸೋದ್ಯಮಿಗಳ ಮುಖಾಂತರ ವಹಿವಾಟು ನಡೆದಿರ್ತಾರೆ. ಅದೇ ನಿಟ್ಟಿನಲ್ಲಿ ರಾಜಣ್ಣ ಹೇಳ್ತಾ ಇದ್ರು, ನಮ್ಮ ಅಯೋಧ್ಯೆ, ನಮ್ಮ ಶ್ರೀರಾಮಚಂದ್ರನ ಅಲ್ಲಿ ನೆಲೆಸಬೇಕು ಅಂತ ಹೇಳಿ ಸುಮಾರು 500 ವರ್ಷಗಳಿಂದ ಯಾರೆಲ್ಲ ಪ್ರಾಣತ್ಯಾಗ ಮಾಡಿ ಕಾನೂನು ಅಡಿಯಲ್ಲಿ ಹೋರಾಟವನ್ನು ಮಾಡಿ ಪ್ರತಿಭಟನೆಗಳು ಮಾಡಿ ಸುಮಾರು ಜನ ಇಲ್ಲಿಂದಲೇ ಹೋಗಿರ್ತಾರೆ, ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಾರೆ. 500 ವರ್ಷಗಳ ಆ ಕಷ್ಟವನ್ನು ಕಂಡಂತ ನರೇಂದ್ರ ಮೋದಿ ಅವರು ಕೇವಲ 2 ವರ್ಷದಲ್ಲಿ ಅದು ಕಾನೂನು ಅಡಿಯಲ್ಲಿ ಯಾರೊಬ್ಬರಿಗೂ ಮನಸ್ಸಿಗೆ ನೋವು ಮಾಡದೆ ಇವತ್ತು ಅಯೋಧ್ಯೆಯಲ್ಲಿ ದಿವ್ಯವಾದ ರಾಮ ಮಂದಿರ ನಿರ್ಮಾಣ ಆಗಿರ್ತದೆ. ನಿಮಗೆ ಗೊತ್ತಿದೆ, ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಅಯೋಧ್ಯೆಯಿಂದ ಬಂದಿರತಕ್ಕಂಥ ಮಂತ್ರಾಕ್ಷತೆ ಪ್ರತಿ ಹಳ್ಳಿಗೂ ಪ್ರತಿ ಮನೆಗೂ ತಲುಪತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಾರೆ. ಇದೇ ತಿಂಗಳ 22ನೇ ತಾರೀಕು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಬೆಳಗ್ಗೆ 10ರಿಂದ 5 ಗಂಟೆ ಒಳಗಡೆ ಆಗುತ್ತೆ. ಆ ದಿನ ನಾವೆಲ್ಲರೂ ನಮ್ಮ ಗ್ರಾಮಗಳಲ್ಲಿ ಶ್ರೀರಾಮನ ದೇವಸ್ಥಾನದಲ್ಲಿ ಹಬ್ಬದ ವಾತಾವರಣ, ಪ್ರತಿಯೊಬ್ಬರು ಹಬ್ಬ ಮಾಡೋ ಮೂಲಕ ಈ 500 ವರ್ಷಗಳ ಕಷ್ಟವನ್ನ ಏನು ನಮ್ಮ ಸೌಭಾಗ್ಯ ನಾವು ಬದುಕಿರ್ಬೇಕಾದ್ರೆ ಇವತ್ತು ರಾಮನ ಪ್ರತಿಷ್ಠಾಪನೆ ಆಗ್ತಾ ಇದೆ, ರಾಮ ಮಂದಿರವನ್ನು ನೋಡುವಂತ ಅದೃಷ್ಟ ನಮಗೆ ಬಂದಿದೆ. ಅವತ್ತು ಎಲ್ಲಾ ಮನೆಯಲ್ಲೂ ಹಬ್ಬದ ವಾತಾವರಣದ ರೀತಿಯಲ್ಲಿ ಹಬ್ಬವನ್ನು ಆಚರಿಸೋ ಮುಖಾಂತರ ಒಂದು 5 ದೀಪವನ್ನು ಹಚ್ಚೋದು. 5 ದೀಪ ಯಾಕಪ್ಪ ಹಚ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಪಟ್ಟಿರ್ತಕ್ಕಂಥ ಕಷ್ಟ ಸುಮಾರು 500 ವರ್ಷಗಳು.
ಹಾಗಾಗಿ ಆ ದಿನವನ್ನು ನಾವು ಸಡಗರದಿಂದ ಸಂಭ್ರಮದಿಂದ ಆಚರಿಸಬೇಕು ಅಂತ ಈ ವೇದಿಕೆ ಮುಖಾಂತರ ನಿಮ್ಮಲ್ಲಿ ಬೇಡ್ಕೊತೀನಿ. ಈ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆಗೊಳಿಸಲಿಕ್ಕೆ ಯಾರೆಲ್ಲ ನಮ್ಮ ಅಧಿಕಾರಿ ವೃಂದದವರು, ವಿಶೇಷವಾಗಿ ಬ್ಯಾಂಕ್ ಮ್ಯಾನೇಜರು, ಪಿಡಿಒರು, ಅವರಿಗೆಲ್ಲ ಮತ್ತೊಮ್ಮೆ ನಿಮ್ಮೆಲ್ಲ ಪರವಾಗಿ ವಂದನೆಗಳನ್ನು ನಮಿಸ್ತಾ, ಈ ಕಾರ್ಯಕ್ರಮಗಳನ್ನು ನಾವು ಏನಿಗೆ ತಿಳ್ಕೊಂಡಿದ್ವಿ ಇಲ್ಲಿಗೆ ಸೀಮಿತಗೊಳಿಸದೆ ನಾವು ನಮ್ಮ ಹಳ್ಳಿ ಭಾಗದಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕು. ಅದು ನಮ್ಮ ಜವಾಬ್ದಾರಿ ಅಂತ ನರೇಂದ್ರ ಮೋದಿ ಅವರು ಇವತ್ತು ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡಿದ್ರು. ಆಯುಷ್ಮಾನ್ ಭಾರತ್ ಕಾರ್ಡ್ ಅಲ್ಲಿ ಪ್ರತಿಯೊಬ್ಬ ಕುಟುಂಬಕ್ಕೂ ಕೂಡ ಒಬ್ಬ ವ್ಯಕ್ತಿಗೆ 1 ವರ್ಷಕ್ಕೆ 5 ಲಕ್ಷ ರೂಪಾಯಿ ಉಚಿತವಾಗಿ ಆರೋಗ್ಯ ಸೇವೆ ಕೊಡ್ತಾರೆ. ಆ ಸಂಬಂಧಪಟ್ಟ ಆಸ್ಪತ್ರೆಗಳಲ್ಲಿ ನಾವು ಹೋಗಿ ಆ ಕಾರ್ಡ್ ಅನ್ನು ಕೊಟ್ಟಾಗ ಮಾತ್ರ ಅದು ನಮ್ಗೆ ಒಂದು ಸಹಾಯ ಆಗ್ತದೆ. ಆ ಯಾರು ಇವತ್ತು ಕೂಡ ಆ ಒಂದು ಯೋಜನೆ ಚಾಲ್ತಿಯಲ್ಲಿ ಯಾರು ಆಯುಷ್ಮಾನ್ ಭಾರತ್ ಕಾರ್ಡ್ ತಗೊಂಡಿಲ್ವ ಅವ್ರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೋಗಿ ಕಾರ್ಡ್ ತಗೊಂಡು ಬಹಳ ಸುಲಭ. ನಾವೇನೋ ನಮ್ಮ ಐಡಿ ಕಾರ್ಡ್ ಮತ್ತು ಆಧಾರ್ ಕೊಟ್ರೆ ಇಮಿಡಿಯೇಟ್ ಆಗಿ ಕಾರ್ಡ್ ಕೊಟ್ಟರೆ ಅದು ಇಟ್ಕೊಂಡ್ರೆ ಖಂಡಿತ ಪ್ರತಿಯೊಂದು ಕುಟುಂಬ ಕೂಡ 5 ಲಕ್ಷ ರೂಪಾಯಿವರೆಗೂ ಆರೋಗ್ಯ ವಿಮೆ ಸಿಗ್ತದೆ. ಅದಾದ್ಮೇಲೆ ಕಿಸಾನ್ ಸನ್ಮಾನ್ ಯೋಜನೆ, ಪ್ರತಿಯೊಬ್ಬ ರೈತರು ಕೂಡ ಅವನೇನು ಬರಗಾಲ ಬರ್ತದೆ, ಮಳೆಯಿಂದ ಹಾನಿ ಆಗ್ತದೆ, ಬೆಳೆ ಕಷ್ಟ ಆಗ್ತದ ಸಂದರ್ಭದಲ್ಲಿ ಆ ಒಂದು ವಿಚಾರವನ್ನ ಮನಗೊಂಡ ನರೇಂದ್ರ ಮೋದಿ ಅವರು ಕಿಸಾನ್ ಸನ್ಮಾನ್ ನಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಯಾರಿಗೆ ಪಾಣಿ ಇದೆಯಾ ಅವ್ರಿಗೆ 6,000 ರೂಪಾಯಿ ಒಂದು ವರ್ಷಕ್ಕೆ ಕೊಡ್ತಾ ಇದ್ದಾರೆ. ಅದನ್ನು ಪ್ರತಿ ವರ್ಷ ಕೂಡ ಪ್ರತಿಯೊಂದು ಖಾತೆಗೆ ಯಾವುದೇ ಒಂದು ಸಮಸ್ಯೆ ಇದ್ರ ಒಂದ್ಸಲ ನಾವಲ್ಲಿ ಸೇರ್ಕೊಂಡ್ರೆ ಪ್ರತಿ ವರ್ಷವೂ ಕೂಡ ನಮಗೆ 3 ಕಂತಲ್ಲಿ ಕೊಡ್ತಾ ಇದ್ದಾರೆ. ಅದು ಈಗ ಅದನ್ನ ಮೊನ್ನೆ ಈ ರೈತರ ಸಮಸ್ಯೆಗಳನ್ನ ನೋಡಿ ಈಗ ಮತ್ತೆ 2,000 ರೂಪಾಯಿನ ಈ ವರ್ಷ ಮತ್ತೆ 2,000 ರೂಪಾಯಿ ಹೆಚ್ಚು ಮಾಡಿ ಸುಮಾರು 8,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ನೇರವಾಗಿ ರೈತರ ಒಂದು ಖಾತೆಗೆ ಜಮಾ ಆಗ್ತದೆ. ಇದಾದ ನಂತರ ಇವತ್ತು ಏನು ನರೇಂದ್ರ ಮೋದಿ ಅವರು ಇವತ್ತು ಬಹಳಷ್ಟು ನಾವೆಲ್ಲ ನೋಡಿದ್ವಿ. ಹಿಂದೆ ಕೋವಿಡ್ ಬಂದಾಗ ಕರೋನಾ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬಹಳಷ್ಟು ಮನೆಯಿಂದ ಆಚೆ ಬರಲಿಲ್ಲ. ಎಲ್ಲ ಉದ್ಯಮಿಗಳು ಇಂಥದ್ದು ಮತ್ತೊಂದು ವ್ಯಾಪಾರ ಸಂಪೂರ್ಣ ಸ್ಥಗಿತ ಆಗುತ್ತೆ. ಅಂತ ಸಂದರ್ಭದಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಒಂದು ಕುಟುಂಬಕ್ಕೆ ಒಬ್ಬ ವ್ಯಕ್ತಿಗೆ 10 ಕೆಜಿ ಅಂತೆ ಏನೋ ಅಕ್ಕಿಯನ್ನು ಕೊಟ್ಟು ಪ್ರತಿಯೊಂದು ಇವತ್ತು ಕೂಡ ಸುಮಾರು 3 ವರ್ಷದಿಂದ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಈ ಒಂದು ಅಕ್ಕಿಯನ್ನು ಕೊಟ್ಟು ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಯಾವುದೇ ರೀತಿಯಲ್ಲಿ ಉಪವಾಸ ಇರಬಾರ್ದು, ಕಷ್ಟದಲ್ಲಿ ಇದ್ರೂ ಕೂಡ ಅದೆಲ್ಲ ಮಾಡಿ ಒಂದು ಸಹಾಯ ಮಾಡಿದರೆ. ಅದ್ರ ಜೊತೆಗೆ ಏನು ಆ ಒಂದು ಸಂದರ್ಭದಲ್ಲಿ ನಾವೆಲ್ಲ ನೋಡಿದ್ವಿ, ಇತಿಹಾಸ ನೋಡಿದೀವಿ. ಯಾವುದಾದ್ರು ಭಯಂಕರ ಮಾರಕವಾದ ಕಾಯಿಲೆ ಬಂದ್ರೆ ಬೇರೆ ದೇಶದಲ್ಲಿ ವ್ಯಾಕ್ಸಿನ್ ತಯಾರು ಮಾಡಿ ಆ ವ್ಯಾಕ್ಸಿನ್ ನಾವು ಬರೋಕ್ಕೆ 5-6 ವರ್ಷ 10 ವರ್ಷ ಆಗ್ತಾ ಇತ್ತು. ಅದೇ ನರೇಂದ್ರ ಮೋದಿ ಅವರು ಈ ರಾಷ್ಟ್ರದ ಎಲ್ಲ ವಿಜ್ಞಾನಿಗಳನ್ನ, ಎಲ್ಲ ಜನಪ್ರತಿನಿಧಿಗಳನ್ನ, ಎಲ್ಲ ಸಂಘ ಸಂಸ್ಥೆಗಳನ್ನ ಮತ್ತು ಕಂಪನಿಗಳನ್ನ ಚರ್ಚೆ ಮಾಡಿ ಕೇವಲ ಕೆಲವೇ ತಿಂಗಳಲ್ಲಿ ವ್ಯಾಕ್ಸಿನ್ ಅನ್ನು ತಯಾರು ಮಾಡಿ ಆ ಕರೋನಾಗೆ ವ್ಯಾಕ್ಸಿನ್ ಅನ್ನು ಉಚಿತವಾಗಿ ಇಡೀ ರಾಷ್ಟ್ರದ ಪ್ರತಿಯೊಂದು ಕುಟುಂಬಕ್ಕೂ ಕೂಡ 1, 2 ಮತ್ತು ಬೂಸ್ಟರ್ ಡೋಸ್ 3 ಡೋಸ್ ಉಚಿತವಾಗಿ ಇಡೀ ರಾಷ್ಟ್ರದ ಎಲ್ಲ ಜನತೆ ಕೊಟ್ಟಿದೆ. ಇವತ್ತು ಅವರ ಆ ಒಂದು ದೃಢ ನಿರ್ಧಾರದಿಂದ ಒಂದು ಈ ಯೋಜನೆಯಿಂದ ನಾವೆಲ್ಲರೂ ಕೂಡ ಆರೋಗ್ಯವಾಗಿದ್ದೀವಿ, ನೆಮ್ಮದಿಯಾಗಿ ನಮ್ಮ ಜೀವನ ಮಾಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಈ ಒಂದು ಸಂದರ್ಭ ಕೂಡ ನರೇಂದ್ರ ಮೋದಿ ಅವರು ಬಹಳಷ್ಟು ಈ ಒಂದು ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನೆಮ್ಮದಿಯಾಗಿ ಇರಬೇಕಂತೇಳಿ ಜನಪರ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಇವೆಲ್ಲವನ್ನು ಕೂಡ ಇವತ್ತು ನರೇಂದ್ರ ಮೋದಿ ಅವರ ಕಲ್ಪನೆ ಏನಿದೆ, ಈ ಎಲ್ಲ ಯೋಜನೆಗಳು ಒಂದು ಪ್ರತಿಯೊಂದು ಹಳ್ಳಿಯ ಕಟ್ಟಕಡೆಯ ಗ್ರಾಮಕ್ಕೂ ಕೂಡ ಕಟ್ಟಕಡೆಯ ವ್ಯಕ್ತಿ ಕೂಡ ಮುಟ್ಟಬೇಕಂತ ಒಂದು ವಿಚಾರದಿಂದ ಈ ಒಂದು ಯಾತ್ರೆಯನ್ನ ಪ್ರಾರಂಭ ಮಾಡಿದ್ದಾರೆ. ಏನೇನು ಕಾರ್ಯಕ್ರಮಗಳಿದ್ದಾವೆ ಅವನ್ನ ತಲುಪಿಸುವಂತ ಕಾರ್ಯ ಈ ಕಾರ್ಯಕ್ರಮದ ಮುಖಾಂತರ ಆಗ್ತಾ ಇದೆ. ತುಂಬಾ ಒಳ್ಳೆಯದು. ಆ ಒಂದು ಕಾರ್ಯಕ್ರಮಗಳ ಬಗ್ಗೆ ನಾನು ಹೇಳಕ್ ಹೋಗೋದಿಲ್ಲ, ಯಾಕಂದ್ರೆ ಇಲ್ಲಿ ಈಗಾಗಲೇ ಅಧಿಕಾರಿ ವರ್ಗ ತುಂಬಾ ಚೆನ್ನಾಗಿ ಮಂದಾಟ ಮಾಡಿಕೊಟ್ಟಿದೆ. ಅದನ್ನ ಸದುಪಯೋಗ ಮಾಡಿಕೊಳ್ಳುವಂತ ಜವಾಬ್ದಾರಿ ನಮ್ಮ ಸಾಮಾನ್ಯ ಪ್ರಜೆಗಳಲ್ಲಿರುತ್ತೆ. ಅದೇ ತರ ಸಾಲ ಸೌಲಭ್ಯಗಳು ಏನು ಕೆನರಾ ಬ್ಯಾಂಕಿಂದ ಬಹಳ ಅತ್ಯುತ್ತಮವಾಗಿ ಅವರಲ್ಲಿರ್ತಕ್ಕಂಥ ಎಲ್ಲ ಸ್ಕೀಮ್ಗಳ ಬಗ್ಗೆನೂ ಸಹ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಗಮನದಲ್ಲಿಟ್ಕೊಂಡು ಸಾಲ ಪಡೆದು ಮರುಪಾವತಿ ಮಾಡಿ ನಾವು ಉದ್ಧಾರ ಆಗಿ ಬ್ಯಾಂಕನ್ನ ಉಳಿಸ್ಕೊಳ್ಳೋ ಅಂತ ಕೆಲಸ ನಮ್ಮಿಂದ ಆಗಬೇಕು. ಅದೇ ಥರ ಇಲ್ಲಿ 3 ಇಲಾಖೆಗಳು ಇರಬೇಕಾಗಿತ್ತು, ಇವತ್ತು 2 ಇಲಾಖೆ ಇದೆ. ಕೃಷಿ, ಹಾರ್ಟಿಕಲ್ಚರ್ ಮತ್ತೆ ಸಿರಿಕಲ್ಚರ್ ಇರಬೇಕಾಗುತ್ತೆ. ಸಿರಿಕಲ್ಚರ್ ಅಬ್ಜೆಕ್ಟ್ ಆಗಿದ್ದಾರೆ. ಕೃಷಿಯವರು ಮತ್ತು ಹಾರ್ಟಿಕಲ್ಚರ್ ಅವರು ಬರೀ ಸ್ಕೀಮ್ಗಳ ಬಗ್ಗೆ ಹೇಳಿದ್ರು. ಏನು ಸರ್ಕಾರದಿಂದ ಬರುತ್ತೆ ಆ ಸ್ಕೀಮ್ಗಳು ಮಾತ್ರ ಪ್ರತಿ ಸಭೆಯಲ್ಲೂ ನಾನು ಕೇಳ್ತಾ ಇದ್ದೀನಿ. ಅವರಿಂದ ಅದನ್ನು ಮಾತ್ರ ಕೇಳಿಸ್ಕೊಳ್ತಾ ಇದ್ದೀವಿ. ಬಟ್ ಅವ್ರ ಎಕ್ಸ್ಟೆನ್ಷನ್ ವರ್ಕ್ ಏನು ಅಂತ ನಾನು ಇದುವರೆಗೂ ಕೇಳಿಲ್ಲ. ಎಲ್ಲರೂ ಅವ್ರ ಎಕ್ಸ್ಟೆನ್ಷನ್ ವರ್ಕ್ ಏನು ಮಾಡಿದ್ದಾರೆ,
ಯಾವ ಫೀಲ್ಡ್ ಹೋಗಿ ರೈತರಿಗೆ ಗೈಡೆನ್ಸ್ ಕೊಟ್ಟಿದ್ದಾರೆ ಅನ್ನೋದನ್ನ ಯಾವುದೇ ಸಭೆಯಲ್ಲಿ ನಾನು ತಾಲೂಕ್ ಪಂಚಾಯತಿಯಲ್ಲಿ ಅಧಿಕಾರದಲ್ಲಿ ಇದ್ದಾಗಿಂದನೂ ನೋಡ್ತಾ ಇದ್ದೀನಿ, ಅವಾಗಿಂದನೂ ಒತ್ತಡ ಮಾಡ್ತಾನೆ ಇದ್ದೀನಿ. ಅದು ಕೆಲಸ ಇವತ್ತುವರೆಗೂ ಆಗಿಲ್ಲ. ನಾನು ಆವತ್ತಿಂದ ಅವ್ರನ್ನೆಲ್ಲ ರಿಕ್ವೆಸ್ಟ್ ಮಾಡ್ತಾನೆ ಇದ್ದೀನಿ. ಹನಿ ನೀರಾವರಿ ಬಗ್ಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ, ಹನಿ ನೀರಾವರಿ ಮಾಡಿರೋದನ್ನೇ ನೀರು ಮಿತ ಬಳಕೆಗೋಸ್ಕರ, ಆದರೆ ಅದರ ಅವೇರ್ನೆಸ್ ಬಹಳ ಕಮ್ಮಿ ಇದೆ ನಮ್ಮ ರೈತರಿಗೆ. ಏನಂದ್ರೆ ಇವತ್ತು ಒಂದು ಶಿಫ್ಟ್ ಇದೆ ಅಂದ್ರೆ ಒಂದು ಶಿಫ್ಟ್ ಫುಲ್ ಹಾಕ್ಬಿಡೋದೆ. ಅದು ಹನಿ ನೀರಾವರಿ ಎಷ್ಟೊತ್ತು ಹಾಕ್ಬೇಕು, ಏನಾಗಬೇಕು ಅನ್ನೋದು ಇವತ್ತಿನವರೆಗೂ ಸಹ ಸುಮಾರು ಜನ ರೈತರಿಗಿಲ್ಲ. ದಯವಿಟ್ಟು ಇದನ್ನ ಈ ಕಾರ್ಯಕ್ರಮದ ಮುಖಾಂತರ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇದನ್ನ ಗಮನಕ್ಕೆ ತಗೊಂಡು ಆ ಒಂದು ಅವೇರ್ನೆಸ್ ಕಾರ್ಯಕ್ರಮಗಳನ್ನ ಅಲ್ಲಲ್ಲಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಥವಾ ಅವರ ಕೃಷಿ ಕೇಂದ್ರಗಳಿದ್ದಾವಲ್ಲ ಅದನ್ನು ಅದರ ವ್ಯಾಪ್ತಿಯಲ್ಲಿ ನಡೆಸ್ಕೊಟ್ರೆ ಬಹಳ ಅನುಕೂಲ ಆಗುತ್ತೆ.